ಸಿಂಬಲ್ನಲ್ಲಿ ಬಿ ಫಾರ್ಮ್ನಲ್ಲಿ ಗೆದ್ದಿರ್ತಕ್ಕಂಥ ಧೋಂಡಿಬಾ ನರೋಟೆ, ರಾಧಾಬಾಯಿ ಕೃಷ್ಣ ನರೋಟೆ, ಗುಂಡಪ್ಪ ಮುದಾಳೆ ಇವರ ವಿರುದ್ಧ ನಮ್ಮ ಪಕ್ಷ ಕಠಿಣವಾದಂಥ ಕ್ರಮ ಕೈಗೊಂಡು ಇವರ ಸದಸ್ಯತ್ವ ರದ್ದುಗೊಳಿಸಬೇಕು ಮತ್ತು ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತೇಳಿ ಈಗಾಗಲೇ ನಾವು ಕ್ರಮ ಕೈಗೊಂಡು ಪ್ರಕರಣವನ್ನು ನ್ಯಾಯಾಲಯದ ಮೆಟ್ಟಿಲೇರಿದ್ದು ಪ್ರಕರಣ ದಾಖಲಿಸಿದ್ವಿ. ಇವ್ರ ವಿರುದ್ಧ ಈಗಾಗಲೇ ಕೋರ್ಟ್ನಲ್ಲಿ ಕೇಸ್ ಕೂಡ ನಡೀತಾ ಇದೆ. ಇವರನ್ನ ಪಕ್ಷ ಈಗಾಗಲೇ ಸ್ಪಷ್ಟವಾಗಿ ಕ್ರಮ ಕೈಗೊಂಡಿದೆ. ನಮ್ಮ ಪಕ್ಷದವರು ಅಲ್ಲ, ನಮ್ಮ ಪಕ್ಷಕ್ಕೆ ದ್ರೋಹ ಬಗೆದಿದ್ದಕ್ಕಾಗಿ ಅವ್ರ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ನಮ್ಮ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಹಲ್ಬರ್ಗೆ ಅವರು ಅವ್ರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಮತ್ತು ಇದು ನ್ಯಾಯಾಲಯದಲ್ಲಿ ಈಗಾಗಲೇ ತನಿಖಾ ಹಂತದಲ್ಲಿ ನಡೀತಾ ಇದೆ. ನಮ್ಮ ಪರ ನ್ಯಾಯ ಬರ್ತಿದೆ. ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ. ಪಕ್ಷಕ್ಕೆ ಮತ್ತು ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಪಕ್ಷಕ್ಕೆ ದ್ರೋಹ ಬಗೆದವರಿಗೆ ಯಾವುದೇ ಕಾರಣಕ್ಕೆ ಪಕ್ಷ ಸಹಿಸೋದಿಲ್ಲ ಅನ್ನೋದನ್ನ ಸಂದೇಶ ಈಗಾಗಲೇ ನಾವು ಕೊಟ್ಟಿದ್ದೀವಿ ಸರ್. ಬಿಜೆಪಿ ಸದಸ್ಯರು ಬರ್ತಾರೆ ಅಂತ ನಿಮ್ಗೆ ನಂಬಿಕೆ ಇದೆ ಸರ್? ಖಂಡಿತ 100% ನಾವು ಅವ್ರ ಜೊತೆ ಮಾತಾಡಿದಾಗೆ ಇಷ್ಟು ಬಹಿರಂಗವಾಗಿ ಪತ್ರಿಕೆ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅವರು ಓಪನ್ ಆಗಿ ನಮ್ಮ ಜೊತೆ ಬರ್ಲಕ್ಕೆ ರೆಡಿ ಇದ್ದಾರೆ ಮತ್ತು ಬರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಹೆದರಿಕೆ ಇಲ್ಲ. ಅವರು ಕೂಡ ಹೆದರಿಕೆ ಇಲ್ಲ ಅನ್ನೋದನ್ನು ನಾವು ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. 12 ಜನ BJP ಸದಸ್ಯರುಗಳ ಪೈಕಿ 1/3 ಮೆಜಾರಿಟಿ 7 ಜನ ನಮ್ಮ ಕಡೆ ಬರೋದ್ರಿಂದ ಯಾವುದೇ ರೀತಿ ಅವರಿಗೆ ವಿಪ್ ಉಲ್ಲಂಘನೆ ಆಗೋದಿಲ್ಲ. ಹಾಗಾಗಿ ಅವರು ನಮ್ಮ ಜೊತೆ ಸಹಕಾರ ಮಾಡುತ್ತಿರೋದ್ರಿಂದ ನಾವು ಖಂಡಿತವಾಗಿ ಈ ಸರಿ 100% BJP ಜೆಂಡಾವನ್ನು ಕೆತ್ತ ಹಾಕಿ ಪಟ್ಟಣ ಪಂಚಾಯತ್ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟು ಸೀರಿಯಸ್ ಆಗಿ ನಾವು ಮಾಡೋಕ್ಕೆ ಕಾರಣ ನಮ್ಮ ಪಕ್ಷಕ್ಕೆ ದ್ರೋಹ ಬಗ್ಗೆ ಹೋಗಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಸದಸ್ಯರೇನಿದ್ದಾರೆ, ನರೋಟೆ ಪರಿವಾರದ 2 ಸದಸ್ಯರು ಮತ್ತು ಗುಂಡಪ್ಪ ಮುದಾಳೆ, ಇವರಿಗೆ ನಾವು ತಕ್ಕ ಪಾಠ ಕಲಿಸಿ ನಮ್ಮ ಪಕ್ಷದಾಗೆ ನಿಷ್ಠೆಯಿಂದ ಉಳಿದಿರ್ತಕ್ಕಂಥ ಪ್ರಶಾಂತ್ ಪುಲಾರಿ ಅವರಾಗಲಿ, ಲಕ್ಷ್ಮೀಬಾಯಿ ಅವರಾಗಲಿ ಅಥವಾ ಸರಸ್ವತಿ ಗೋಳೆ ಅವರಾಗಲಿ ಇವರಿಗೆ ಅಧಿಕಾರ ಕೊಡಿಸೋ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇವ್ರ ಜೊತೆಗೆ ನಮ್ಮ ಪಕ್ಷದ ವರಿಷ್ಠರಿದ್ದಾರೆ, ಜೊತೆಗೆ ನಾವು ಎಲ್ಲ ಪಕ್ಷದ ಜೊತೆಗೆ ನಿಂತು ಮತ್ತು BJP ಪಕ್ಷದಿಂದ ಬೆಂಬಲ ಅವರಲ್ಲಿ ಅಲ್ಲಿ ಇರ್ತಕ್ಕಂಥ ಸದಸ್ಯರೆಲ್ಲ ನಮ್ಗೆ ಬೆಂಬಲ ಸೂಚಿಸಿರೋದ್ರಿಂದ ನಾವು 100% ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಇದೆ. ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಏನಿದೆ 6ನೇ ತಾರೀಕು ಸೆಪ್ಟೆಂಬರ್ 6ನೇ ತಾರೀಕು ನಡೆಯಲಿದೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಶತಾಯಗತ ಯಾವುದೇ ಕಾರಣಕ್ಕೂ ಜೆಂಡಾ ಹಾರಿಸಲೇಬೇಕು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡಿ ಪಟ್ಟಣ ಪಂಚಾಯತ್ನಲ್ಲಿ ಅಂತೇಳಿ ಈಗಾಗಲೇ ನಾವು ತಯಾರಿ ನಡೆಸಿದ್ದೀವಿ. ಎಲ್ಲ ರೀತಿಯ ತಯಾರಿಗಳು ಮುಕ್ತಾಯಗೊಂಡಿದೆ. BJP ಪಕ್ಷದಿಂದ ಬಹುತೇಕ ಸದಸ್ಯರು ಕಾಂಗ್ರೆಸ್ ಪಕ್ಷದ ಸಂಪರ್ಕದಲ್ಲಿ, ನಮ್ಮ ಪಕ್ಷದ ಸಂಪರ್ಕದಲ್ಲಿದ್ದಾರೆ, ನಮ್ಮ ಜೊತೆ ಎಲ್ಲ ಸಂಪರ್ಕದಲ್ಲಿದ್ದಾರೆ. ಬರ್ತಕ್ಕಂಥ 6ನೇ ತಾರೀಕು ನಡೆಯುವ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಧ್ವಜ ಹಾರಿಸ್ತೀವಿ ಅಂತೇಳಿ ಈ ಮುಖಾಂತರ ನಾನು ನಮ್ಮ ಪತ್ರಿಕೆ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಲು ಇಷ್ಟಪಡ್ತೀನಿ. ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಏನು 6 ಜನ ಚುನಾಯಿತಗೊಂಡು ಪಕ್ಷದ ಸಿಂಬಲ್ನಲ್ಲಿ ಬಿಫಾಮ್ನಲ್ಲಿ ಗೆದ್ದಿರ್ತಕ್ಕಂಥ 6 ಜನರ ಪೈಕಿ 3 ಜನ ಏನು ಧೋಂಡಿಬಾ ನರೋಟೆ ಮತ್ತು ರಾಧಾಬಾಯಿ ಕೃಷ್ಣ ನರೋಟೆ, ಗುಂಡಪ್ಪ ಮುದಾಳೆ ಇವರೇನು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ತಕ್ಕ ಪಾಠ ಕಲಿಸ್ತೀವಿ. ಪಕ್ಷದ ಸಿಂಬಲ್ನಲ್ಲಿ ಗೆದ್ದಿರ್ತಕ್ಕಂಥ ಈ 3 ಜನ ಪಕ್ಷಕ್ಕೆ ದ್ರೋಹ ಬಗೆದು ಪಕ್ಷದ ಒಂದು ಸ್ಥಾನಕ್ಕೆ ಇಷ್ಟು ನಂಬಿಕೆ ಟಿಕೆಟ್ ಕೊಟ್ಟವ್ರಿಗೆ ಗೆಲ್ಸ್ಕೊಂಡು ಬಂದರೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಅವರಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ ಮತ್ತು ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದ ಸಿಂಬಲ್ನಲ್ಲಿ ಗೆದ್ದು ಪಕ್ಷನೇ ತನ್ನ ತಾಯಿ, ಪಕ್ಷನೇ ನನ್ನ ಸರ್ವಸ್ವ ಅಂತೇಳಿ ಕೆಲಸ ಮಾಡ್ತಕ್ಕಂಥ ಪ್ರಶಾಂತ್ ಪುಲಾರಿ ಅವರಲ್ಲಿ ಮತ್ತು ಲಕ್ಷ್ಮೀಬಾಯಿ, ಬಾಬುರಾವ್, ಸರಸ್ವತಿ ಗೋಳೆ ಅವರು ಏನು ನಮ್ಮ ಪಕ್ಷದ ಸಿಂಬಲ್ನಲ್ಲಿ ಗೆದ್ದು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಸಾರಿ ಪಕ್ಷ ಅವ್ರ ಜೊತೆಗೆ ನಿಲ್ತದೆ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಾಯ ಸಹಕಾರಗಳು ನಮ್ಮ ಪಕ್ಷ ನೀಡಲು ಸದಾ ಸಿದ್ಧವಾಗಿದೆ. ಮತ್ತು ಈ ಸರಿ ಏನು ಸತ್ಯಾಗತ ಯಾವುದೇ ಕಾರಣಕ್ಕೂ ಕೂಡ BJP ಜೆಂಡಾ ಪಟ್ಟಣ ಪಂಚಾಯತ್ ಮೇಲೆ ಹಾರಲು ನಾವು ಬಿಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಜೊತೆ BJP ಈಗಾಗಲೇ ಮನೆ 1 3 ಬಾಗಿಲು ಏನಂತಾಗಿದೆ. ಲೋಕಸಭಾ ಚುನಾವಣೆ ನಂತರ ಈ ಸ್ಥಳೀಯ ಶಾಸಕರಿಗೆ ಅವ್ರ ಅಲ್ಲಿರ್ತಕ್ಕಂಥ ಗುಂಪುಗಾರಿಕೆಯಿಂದ ಅಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಸದಸ್ಯರು ನಮ್ಮ ಜೊತೆ ಈಗಾಗಲೇ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪಕ್ಷದ BJPಯಿಂದ ಕೆಲವೊಂದು ಸದಸ್ಯರು ಈಗಾಗಲೇ ಪರದೆ ಮುಂದಿದ್ದು ನಮ್ಮ ಪಕ್ಷದ ಮುಂಚೂಣಿಯಲ್ಲಿ ಉಳಿದು BJP ಸಿಂಬಲ್ ಗೆದ್ದರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ BJP ಪಕ್ಷದ ಬಹುತೇಕ ಪಟ್ಟಣ ಪಂಚಾಯತ್ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯಲು ಯಶಸ್ವಿಯಾಗಿದ್ದಾರೆ. ನಾವು 100% ಈ ಸರಿ ಪಟ್ಟಣ ಪಂಚಾಯತ್ ಮೇಲೆ ಧ್ವಜ ಹಾರಿಸೋದು ಖಚಿತ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.